ಗಣ್ಯರಾಗಿ ಉಪಸ್ಥಿತರಿರುವಂತಹ ನಮ್ಮ ತುಮಕೂರು ಜಿಲ್ಲೆಯ ಹೆಚ್ಚುವರಿ ಅಧೀಕ್ಷಕರಾದಂತಹ ಪುರುಷೋತ್ತಮ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ದಿಯಾ ಚಾರಿಟಬಲ್ ಟ್ರಸ್ಟ್ನ ಟ್ರಸ್ಟಿ ಇಮ್ಯಾನ್ಯುಯಲ್ ಹಾಗೂ ಅವರ ಧರ್ಮಪತ್ನಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾ ಅಂಗವಿಕಲ ಸಬಲೀಕರಣ ಇಲಾಖೆಯ ಚಿದಾನಂದ ಮೂರ್ತಿಯವರು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗ ಆಸೀನರಾಗಿರುವಂತಹ ಎಲ್ಲ ಅಂಗವಿಕಲ ಹಿರಿಯ ಚೇತನರೇ ಹಾಗೂ ಸಹೋದರಿಯರೇ, ಪ್ರತಿ ವರ್ಷವೂ ಡಿಸೆಂಬರ್ 3ರಂದು ಈ ಒಂದು ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮ ಅಥವಾ ಈ ಆಚರಣೆಯ ಮುಖ್ಯ ಉದ್ದೇಶ ಅಂಗವೈಕಲ್ಯತೆಯಿಂದ ವಿಕಲಚೇತನರಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದವರನ್ನು ಸಹ ಅವರಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಕೊಡಿಸಿ ಅವರು ಉತ್ತಮವಾಗಿ ಒಂದು ನೆಮ್ಮದಿಯಿಂದ ಬದುಕುವಂತಾಗಲಿ ಎಂಬ ನೆಲೆಯಲ್ಲಿ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ದಿಯಾ ಚಾರಿಟೇಬಲ್ ಟ್ರಸ್ಟ್ ಅವರು ಸುಮಾರು ನಾನು 4 ವರ್ಷದಿಂದ ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಬಹಳಷ್ಟು ಸಮಾಜ ಕಾರ್ಯ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ವೃದ್ಧರಿಗೆ, ವಿಕಲಚೇತನರಿಗೆ, ಮಕ್ಕಳಿಗೆ, ಸಮಾಜದಿಂದ ತುಳಿತಕ್ಕೆ ಒಳಗಾದವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ತಮ್ಮ ಸ್ವಂತ ದುಡಿಮೆಯ ಒಂದು ಪಾಲನ್ನು ಮೀಸಲಿಟ್ಟು ಸದಾ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ನಾವೆಲ್ಲರೂ ಅವರ ಸೇವೆಯನ್ನು ಶ್ಲಾಘಿಸಬೇಕು, ಅವರೊಂದಿಗೆ ಕೈ ಜೋಡಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ. ಇವತ್ತು ಇಲ್ಲಿ ವಿಕಲಚೇತನ ಅಥವಾ ಹಿರಿಯ ನಾಗರಿಕರಿಗೆ ಅವರು ಸಾಧನ ಸಲಕರಣೆಗಳನ್ನು ವಿತರಿಸ್ತಿದ್ದಾರೆ. ಅದರ ಪ್ರಯುಕ್ತ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನೀವು ಹೇಗೆ ಹೇಳಿದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ಸಮಾಜಕ್ಕೆ ಅವರಿಂದ ಒಳ್ಳೆಯ ಸೇವೆ ಸಿಗಲಿ ಎಂಬ ನಿಟ್ಟಿನಲ್ಲಿ. ಅದೇ ರೀತಿ ಇಲ್ಲಿರುವಂಥ ಹಿರಿಯರಿಗೂ ಒಂದು ಮಾತು, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ನಿಮಗೆ ಆಶ್ರಯ ಕೊಟ್ಟಂತಹ ವೃದ್ಧಾಶ್ರಮ ಇರೋದು, ಅನಾಥಾಶ್ರಮ, ಬೇರೆ ಯಾವುದೇ ಟ್ರಸ್ಟಿಂದ ನಡೆಸಲ್ಪಡುವಂತಹ ಒಂದು ಸಂಸ್ಥೆಯಲ್ಲಿ ಅಲ್ಲಿ ನೆಮ್ಮದಿಯಿಂದ ಅಲ್ಲಿ ಸಿಗುವಂಥ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ಇರಿ. ಮುಖ್ಯವಾಗಿ ಆರೋಗ್ಯ, ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯದಿಂದಿರಿ. ನಕಾರಾತ್ಮಕ ಚಿಂತೆಗಳನ್ನು ಬಿಡಿ. ದೇವರ ಧ್ಯಾನ ಆದಷ್ಟು ಜಾಸ್ತಿ ಮಾಡಿ. ಯಾಕೆ ಹೇಳಿದ್ರೆ ಅದು ಅಂಗವೈಕಲ್ಯತೆ ಇರ್ಬೋದು ಅಥವಾ ಯಾವುದಾದ್ರೂ ಅಸಹಾಯಕ ಸ್ಥಿತಿ, ಅದು ನೀವು ಮಾಡಿದ್ದಲ್ಲ, ಅದು ದೇವರು ಹುಟ್ಟಿಸುವಾಗ ಹಾಗೆ ಆಗಿರುತ್ತೆ. ಕೆಲವೊಮ್ಮೆ ನಂತರ ಬಂದಿರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತು ಬದುಕಲಿಕ್ಕೂ ನಿಮಗೂ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರೇತರ ಎಲ್ಲ ಸಂಸ್ಥೆಗಳು ಅವರ ಒಂದು ಕಲ್ಯಾಣಕ್ಕಾಗಿ, ಶ್ರೇಯೋಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಹಾಕಿಕೊಡಲಾಗಿದೆ. ಅದರದ್ದೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನನಗೆ ಈ ಒಂದು ವೇದಿಕೆಯಲ್ಲಿ ನೀವು ಅನುವು ಮಾಡಿಕೊಟ್ಟಿದ್ದೀರಾ ನಿಮ್ಮೊಂದಿಗೆ 4 ಮಾತಾಡಲಿಕ್ಕೆ. ಅದೇ ರೀತಿ ಇಮ್ಯಾನ್ಯುಯಲ್ ಮತ್ತು ಅವರ ಕುಟುಂಬಸ್ಥರಿಗೆ, ದಿಯಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸಹಚರರಿಗೂ ಸಮಾಜಕ್ಕೆ ಇನ್ನಷ್ಟು ಸೇವೆಗಳು ಸಿಗುವಂತಹ ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ. ಅವರು ಆರ್ಥಿಕವಾಗಿ ಇನ್ನಷ್ಟು ಸಬಲೀಕರಣ ಹೊಂದಲಿ, ಇನ್ನಷ್ಟು ಉತ್ತಮ ಕಾರ್ಯ ಸಮಾಜಕ್ಕೆ ಅವರ ಕೊಡುಗೆ ಸಿಗಲಿ ಅಂತ ಅವರಿಗೆ ನಾನು ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.